ಇನ್ನು ಅಥಣಿಯಲ್ಲಿ ಅನ್ಯ ಭಾಷೆಯ ಬ್ಯಾನರ್ಗಳ ಹಾವಳಿ ಜೋರಾಗ್ತಾ ಇದೆ. ಪರಭಾಷೆಯ ಬ್ಯಾನರ್ಗಳ ವಿರುದ್ಧ ಕರವೇ ಸಮರವನ್ನು ಸಾರಿದೆ ಅಂತೆ. ಬೆಳಗಾವಿಯ ಅಥಣಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಬಹುಶಃ ಮರಾಠಿ ಅನ್ಸುತ್ತೆ. ಬೇರೆ ಭಾಷೆಯ ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಅಂತೆ. ರಾರಾಜಿಸೋದನ್ನು ಕರೆಯಲ್ಲ, ಇದಕ್ಕೆ ಹಾವಳಿ ಅಂತ ಕರೀತಾರೆ. ಅಥಣಿ ಪಟ್ಟಣದಲ್ಲಿ ಅನ್ಯ ಭಾಷೆಯ ಬ್ಯಾನರ್ಗಳನ್ನ ಇದೀಗ ಕರವೇ ಕಾರ್ಯಕರ್ತರು ತೆರವುಗೊಳಿಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಟಿ.ಎ. ನಾರಾಯಣ ಬಣದ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆದಿದೆ. ಬ್ಯಾನರ್ನಲ್ಲಿ 60% ಕನ್ನಡ, 40% ಅನ್ಯ ಭಾಷೆ ಬಳಸಲು ಆಗ್ರಹವನ್ನ ಮಾಡಲಾಗಿದೆ. ಅಥಣಿಯಲ್ಲಿ ಅನ್ಯ ಭಾಷೆಯ ಬ್ಯಾನರ್ಗಳ ಹಾವಳಿ ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ಕರವೇ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ನಿಮಗೆ ವಿಷುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಶಿವಾಜಿ ಮಹಾರಾಜ ಜಯಂತಿ, ಶಿವಾಜಿ ಮಹಾರಾಜರ ಒಂದು ಫಂಕ್ಷನ್ಗೆ ಯತ್ನಾಳ್ ಸಾಹೇಬರು ಇಲ್ಲಿ ಬಂದಿದ್ರು. ಉರ್ದು ಭಾಷೆ ಆಗಲಿ, ಇಂಗ್ಲೀಷ್ ಆಗಲಿ, ಮರಾಠಿ ಆಗಲಿ ಯಾವಕ್ಕೂ ನಾವು ಬಿಡಂಗಿಲ್ಲ. ಇದೊಂದು ಎಚ್ಚರಿಕೆ ಕೊಡ್ತು. ಯಾವುದೂ ಭಾಷೆ 60% ಇರಬಾರ್ದು. ಕನ್ನಡ 60%, 40% ಅನ್ಯ ಭಾಷೆ. ಅದಕ್ಕೆ ನಾವು ಗಡು ಕೊಟ್ಟು ಮುಂದೆ ಇವತ್ತು ಸಾಯಿ ನಿಖಿತನ ಬೋರ್ಡ್ ಅಂತ ಹರದ ನಾವು ಇದು ಅಣ್ಣ ಟಿ.ಎ. ನಾರಾಯಣಗೌಡರು ಆದೇಶ ಇವರಿಗೆ ನಾವು ಜೈಲಕ್ಕೂ ಹೆದರುವುದಿಲ್ಲ, ನಮ್ಮ ಕೇಸ್ಗೂ ಹೆದರುವುದಿಲ್ಲ. ಅಣ್ಣ ಟಿ.ಎ. ನಾರಾಯಣಗೌಡರು ಜೈಲು ಆಗಲಿ, ನೀವು ಏನು ಮಾಡ್ಕೋರಿ, ಅದಕ್ಕೆ ನಾನು ಅದೀನಿ. ಅದಕ್ಕೆ ನಾನು ಗಡು ಕೊಡ್ತೀನಿ. ಯಾವುದು ಕನ್ನಡ ಬೋರ್ಡ್ ಹಾಕಿರ್ಲಿಲ್ಲ, ಇವತ್ತು ಹಿಡ್ಕೊಂಡು ನೀವು ಹಾಕ್ಲಾಕ ಶುರು ಮಾಡ್ರಿ. ಅದಕ್ಕೆ ಬಿಟ್ಟರೆ ನೀವು ಮತ್ತೆ ಬೇರೆ ಇದು ಹಾಕ್ತೀನಿ ಕನ್ನಡ. ಶಿವಾಜಿ ಮಹಾರಾಜ ಜಯಂತಿ, ಶಿವಾಜಿ ಮಹಾರಾಜರ ಒಂದು ಫಂಕ್ಷನ್ಗೆ ಯತ್ನಾಳ್ ಸಾಹೇಬರು ಇಲ್ಲಿ ಬಂದಿದ್ರು. ಉರ್ದು ಭಾಷೆ ಆಗಲಿ, ಇಂಗ್ಲೀಷ್ ಆಗಲಿ, ಮರಾಠಿ ಆಗಲಿ ಯಾವಕ್ಕೂ ನಾವು ಬಿಡಂಗಿಲ್ಲ. ಇದೊಂದು ಎಚ್ಚರಿಕೆ ಕೊಡ್ತು. ಯಾವುದೂ ಭಾಷೆ 60% ಇರಬಾರ್ದು. ಕನ್ನಡ 60%, 40% ಅನ್ಯ ಭಾಷೆ. ಅದಕ್ಕೆ ನಾವು ಗಡು ಕೊಟ್ಟು ಮುಂದೆ ಇವತ್ತು ಸಾಯಿ ನಿಖಿತನ ಬೋರ್ಡ್ ಅಂತ ಹರದ ನಾವು ಇದು ಅಣ್ಣ ಟಿ.ಎ. ನಾರಾಯಣಗೌಡರು ಆದೇಶ ಇವರಿಗೆ ನಾವು ಜೈಲಕ್ಕೂ ಹೆದರುವುದಿಲ್ಲ, ನಮ್ಮ ಕೇಸ್ಗೂ ಹೆದರುವುದಿಲ್ಲ. ಅಣ್ಣ ಟಿ.ಎ. ನಾರಾಯಣಗೌಡರು ಜೈಲು ಆಗಲಿ, ನೀವು ಏನು ಮಾಡ್ಕೋರಿ, ಅದಕ್ಕೆ ನಾನು ಅದೀನಿ. ಅದಕ್ಕೆ ನಾನು ಗಡು ಕೊಡ್ತೀನಿ. ಯಾವುದು ಕನ್ನಡ ಬೋರ್ಡ್ ಹಾಕಿರ್ಲಿಲ್ಲ, ಇವತ್ತು ಹಿಡ್ಕೊಂಡು ನೀವು ಹಾಕ್ಲಾಕ ಶುರು ಮಾಡ್ರಿ. ಅದಕ್ಕೆ ಬಿಟ್ಟರೆ ನೀವು ಮತ್ತೆ ಬೇರೆ ಇದು ಹಾಕ್ತೀನಿ ಕನ್ನಡ. ಶಿವಾಜಿ ಮಹಾರಾಜ ಜಯಂತಿ, ಶಿವಾಜಿ ಮಹಾರಾಜರ ಒಂದು ಫಂಕ್ಷನ್ಗೆ ಯತ್ನಾಳ್ ಸಾಹೇಬರು ಇಲ್ಲಿ ಬಂದಿದ್ರು. ಉರ್ದು ಭಾಷೆ ಆಗಲಿ, ಇಂಗ್ಲೀಷ್ ಆಗಲಿ, ಮರಾಠಿ ಆಗಲಿ ಯಾವಕ್ಕೂ ನಾವು ಬಿಡಂಗಿಲ್ಲ.